ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಮಾರ್ಕೆಟಲ್ಲಿ ಬಂದ ಬಿಗ್ ಸ್ಪೆಕ್ಯುಲೇಷನ್ ಮತ್ತೊಂದು ಅದಾನಿ ಕಂಪನಿ ಆಗತ್ತಂತ ಬಂದಿರುವಂಥ ಅಪ್ಡೇಟ್. ವೇದಾಂತ ಇಂಟ್ರಾಡೇ ಸೆಷನಲ್ಲಿ ಇಷ್ಟೊಂದು ಭಾರಿಯಾಗಿ ಫಾಲ್ ಆಗೋದಕ್ಕೆ ಅಂಡ್ ಇವನ್ ಲಾಸ್ಟ್ 1 ಮಂತಲ್ಲೂ ವೇದಾಂತ ಕಂಟಿನ್ಯೂಸ್ಲಿ ಡೌನ್ ಸೈಡ್ಗೆ ಫಾಲ್ ಆಗ್ತಾ ಇರೋದಕ್ಕೆ ಬ್ಯಾಕ್ ಇರುವಂಥ ಇಂಪಾರ್ಟೆಂಟ್ ಥೀಮ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಫಂಡಮೆಂಟಲ್ ಆಗಿರುವಂಥ ಥೀಮ್ ಅಲ್ಲ. ಸೊ ಇದರ ರಿಲೇಟೆಡ್ ಆಗಿ ಸ್ವಲ್ಪ ಡೇಟಾ ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೋಬೇಕು. ನಮ್ಗೆ ಯಾವುದಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಇರುತ್ತಲ್ವಾ, ವೇದಾಂತ ಲಿಮಿಟೆಡ್. ಅದು ವೇದಾಂತ ಲಿಮಿಟೆಡ್ ಒಂದು ಪ್ರಮೋಟರ್ ಕಂಪನಿ. ವೇದಾಂತ ರಿಸೋರ್ಸಸ್ ಲಿಮಿಟೆಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ ಕಂಪನಿ ಇದೆ ಅಲ್ವಾ ವೇದಾಂತ ಲಿಮಿಟೆಡ್. ಆ ವೇದಾಂತ ಲಿಮಿಟೆಡ್ ಪ್ರಮೋಟರ್ ಕಂಪನಿಯೇ ವೇದಾಂತ ರಿಸೋರ್ಸಸ್ ಲಿಮಿಟೆಡ್. ಈ ವೇದಾಂತ ರಿಸೋರ್ಸಸ್ ಲಿಮಿಟೆಡ್ ಅವರು ವೇದಾಂತನಲ್ಲಿ 16.7% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಥ್ರೂ ವೇದಾಂತ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆದ ವೇದಾಂತ ಕಂಪನಿ ಇದೆ ಅಲ್ವಾ, ಈ ವೇದಾಂತ ಕಂಪನಿ ಅದೇ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆದ ಹಿಂದೂಸ್ತಾನ್ ಜಿಂಕ್ ಇದೆ ಅಲ್ವಾ, ಈ ಕಂಪನಿನಲ್ಲಿ 64.9% ಶೇರ್ ಹೋಲ್ಡ್ನ ಹೋಲ್ಡ್ ಮಾಡ್ತಿದೆ. ಇದಲ್ಲದೆ ಹಿಂದೂಸ್ತಾನ್ ಜಿಂಕಲ್ಲಿ ರಿಮೈನಿಂಗ್ 30% ಹತ್ರ ಶೇರ್ಸ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಹೋಲ್ಡ್ ಮಾಡ್ತಿದೆ. ಸೊ ವೇದಾಂತ ರಿಸೋರ್ಸ್ ಲಿಮಿಟೆಡ್ ಒಂದು ಪ್ರಮೋಟರ್ ಕಂಪನಿ ಆಗಿರುವಂಥ ವೇದಾಂತ 69.7% ನಿಯರ್ಲಿ 70% ಶೇರ್ನ ಇಂಡೈರೆಕ್ಟ್ ಆಗಿ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ನಲ್ಲಿ 64.9% ಶೇರ್ನ ಥ್ರೂ ವೇದಾಂತ ಅವರು ಹೋಲ್ಡ್ ಮಾಡ್ತಿದ್ದಾರೆ. ಬಟ್ ಈ ವೇದಾಂತ ರಿಸೋರ್ಸ್ ಲಿಮಿಟೆಡ್ ಅವರು ವೇದಾಂತನಲ್ಲಿರುವಂಥ 69.7% ಶೇರ್ನಲ್ಲಿ 99.9% ಹತ್ರ ಶೇರ್ಸ್ನ ಪ್ಲೆಡ್ಜ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಮೀನ್ಸ್ ಈ ಎಂಟೈರ್ ಶೇರ್ಸ್ನ ಕಂಪ್ಲೀಟ್ ಶೇರ್ಸ್ ಎಲ್ಲಾನು ಆಲ್ರೆಡಿ ಪ್ಲೆಡ್ಜಲ್ಲಿದೆ. ಸೊ ಆ ಶೇರ್ಸ್ ಎಲ್ಲಾನು ಪ್ರಮೋಟರ್ ಹತ್ರ ಇಲ್ಲ, ಟೋಟಲ್ ಪ್ಲೆಡ್ಜದಲ್ಲಿದೆ. ಅಂಡ್ ಹಿಂದೂಸ್ತಾನ್ ಜಿಂಕ್ ರಿಲೇಟೆಡ್ ಆಗಿ ಯಾವುದಾದ್ರೂ 64.9% ಶೇರ್ನ ವೇದಾಂತ ಅವ್ರು ಹೋಲ್ಡ್ ಮಾಡ್ತಿದ್ದಾರಲ್ವಾ, ಅದರಲ್ಲಿ ನಿಯರ್ಲಿ 87.59% ಹತ್ರ ಶೇರ್ನ ಮೀನ್ಸ್ ನಿಯರ್ಲಿ 88% ಹತ್ರ ಅವ್ರು ಹೋಲ್ಡ್ ಮಾಡ್ತಿದ್ದಾರಲ್ವಾ ಹಿಂದೂಸ್ತಾನ್ ಜಿಂಕ್ನಲ್ಲಿ. ಆ ಟೋಟಲ್ ಶೇರ್ಸ್ನು ಪ್ಲೆಡ್ಜಲ್ಲೇ ಇದೆ. ಆ್ಯಕ್ಚುಲಿ ನಾವು ಈ ಪ್ಲೆಡ್ಜ್ ಬಗ್ಗೆ ಏನಕ್ಕೆ ಮಾತಾಡ್ಕೊತಿದ್ವಿ ಅಂದರೆ, ಇಫ್ ಇನ್ ಕೇಸ್ ಇವ್ರಿಗಿರುವಂಥ ಸಾಲ ತೀರಿಸಬೇಕಂತ ಇವರು ಹೋಲ್ಡ್ ಮಾಡಿರೋಂಥ ಕಂಪ್ನಿ ರಿಲೇಟೆಡ್ ಆಗಿ ಶೇರ್ಸ್ನ ಪ್ಲೆಡ್ಜ್ ಮಾಡಿ ಹಣ ಏನಾದರೂ ರೈಸ್ ಮಾಡಬೇಕಂದ್ರೆ ಪ್ರೆಸೆಂಟು ವೇದಾಂತ ರಿಸೋರ್ಸ್ ಅವರು ರೈಸ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಅವ್ರ ಈಕ್ವಿಟಿನಲ್ಲಿ ಮೆಜಾರಿಟಿ ಆಫ್ ದ ಪೋರ್ಷನ್ನ ಆರ್ ಡಿ ಅವರು ಪ್ಲೆಡ್ಜ್ ಮಾಡಿಬಿಟ್ಟು ಹಣ ತಗೊಂಡಿದ್ದಾರೆ. ಇದನ್ನೇ ಸ್ಟಾರ್ಟಿಂಗಲ್ಲಿ ನಾನು ಪ್ಲೆಡ್ಜ್ ಪರ್ಸೆಂಟೇಜ್ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ಈಗ ಪ್ರಾಬ್ಲಮ್ ಏನಂದರೆ, ವೇದಾಂತ ರಿಸೋರ್ಸ್ ಲಿಮಿಟೆಡ್ ಅವರು ಆಲ್ಮೋಸ್ಟು $8 ಬಿಲಿಯನ್ ಹತ್ರ ವರ್ಕ್ ಮಾಡಿ ಬಾಂಡ್ ಮಾರ್ಕೆಟ್ನಲ್ಲಿ ಹಣ ರೈಸ್ ಮಾಡಿದ್ದಾರೆ. ಮೀನ್ಸ್ ನಿಯರ್ಲಿ $8 ಬಿಲಿಯನ್ ಹತ್ರ ಇವರು ಓವರ್ ದ ಪೀರಿಯಡು ಇಮಿಡಿಯೇಟ್ ಆಗಲ್ಲ, ಓವರ್ ದ ಪೀರಿಯಡ್ ಇವರು ಹಣ ರಿಟರ್ನ್ ಕೊಡಬೇಕಾಗತ್ತೆ ಬಾಂಡ್ ಹೋಲ್ಡರ್ಸ್ಗೆ. ಆ ಎಂಟೈರ್ $8 ಬಿಲಿಯನ್ ಹತ್ರ ಡೆಟ್ ರೂಟ್ನಲ್ಲಿ ಅವರು ಯಾವುದಾದ್ರೂ ಹಣನ ರೈಸ್ ಮಾಡಿದಾರಲ್ವ, ಅದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಹಣನ ಈಗ ಆಲ್ಮೋಸ್ಟ್ $1.2 ಬಿಲಿಯನ್ ಹತ್ರ ನಿಯರ್ಲಿ $400 ಮಿಲಿಯನ್ ಹತ್ರ ವಿತ್ ಇಂಟ್ರೆಸ್ಟ್ ಫಸ್ಟ್ ಹಾಫ್ನಲ್ಲಿ 2023ನಲ್ಲಿ, ಈ 2023 ಕ್ಯಾಲೆಂಡರ್ ಇಯರ್ ಇದೆ ಅಲ್ವಾ, ಇದರಲ್ಲಿ ಫಸ್ಟ್ 6 ಮಂತ್ಸಲ್ಲಿ ಅವರು ಪೇ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಆ ಥರ ಪೇ ಮಾಡೋದಕ್ಕೆ ಆಲ್ಮೋಸ್ಟ್ $1.2 ಬಿಲಿಯನ್ ಆ್ಯಂಡ್ $400 ಮಿಲಿಯನ್ ಹತ್ರ ವಿತ್ ಇಂಟ್ರೆಸ್ಟ್ ಪೇ ಮಾಡೋದಕ್ಕೆ ಇವರು ಹಣ ಬೇಕಾಗಿ ಬರುತ್ತಂತಾನೆ ವೇದಾಂತ ಅವ್ರಿಗೆ ಸಂಬಂಧಿಸಿರುವ ಇಂಟರ್ನ್ಯಾಷನಲ್ ಜಿಂಕ್ ಬಿಸ್ನೆಸ್ನ ಹಿಂದೂಸ್ತಾನ್ ಜಿಂಕ್ ಅವರಿಗೆ $3 ಬಿಲಿಯನ್ ಸೆಲ್ ಮಾಡೋದಕ್ಕೆ ಪ್ರಪೋಸಲ್ನ ಆಲ್ರೆಡಿ ಪ್ರೀವಿಯಸ್ಲಿ ಇಟ್ಟಿದ್ರು. ಥ್ರೂ ಹಿಂದೂಸ್ತಾನ್ ಜಿಂಕ್ ಮೂಲಕನೇ ಪ್ರಪೋಸಲ್ ತಗೊಂಡು ಬಂದಿದ್ರು. ಬಿಕಾಸ್ ಹಿಂದೂಸ್ತಾನ್ ಜಿಂಕ್ನಲ್ಲಿ 64.9% ನಿಯರ್ಲಿ 65% ಇವರೇ ಹೋಲ್ಡ್ ಮಾಡ್ತಿದ್ದಾರೆ. ಅದರಿಂದ ಹಿಂದೂಸ್ತಾನ್ ಜಿಂಕ್ನಲ್ಲಿ ಇವರು ಡೈರೆಕ್ಟಾಗಿ ವೇದಾಂತ ಅವ್ರ ಅಂಡರ್ಲಿರುವಂಥ ಇಂಟರ್ನ್ಯಾಷನಲ್ ಜಿಂಕ್ ಬಿಸ್ನೆಸ್ನ $3 ಬಿಲಿಯನ್ ಕೊಟ್ಟು ನಾವು ತಗೊತಾ ಇದ್ದೀವಿ ಅನ್ನೋ ಥರ ಇವರು ಅಪ್ಡೇಟ್ ಮಾಡಿದ್ದಾರೆ. ಆದರೆ ಇದಕ್ಕೆ ಅಗೇನೆಸ್ಟ್ ಆಗಿ ಗೌರ್ಮೆಂಟ್ ಅವರು, ಬಿಕಾಸ್ ಗೌರ್ಮೆಂಟ್ ಅವರು ಇದರಲ್ಲಿ 30% ಹತ್ರ ಇವರಿಗೆ ಶೇರ್ ಇದೆ, ಬೋರ್ಡ್ ಸೀಟೂ ಇದೆ. ಅದರಿಂದಾನೇ ಇದಕ್ಕೆ ಅಗೇನೆಸ್ಟ್ ಆಗಿ ಗೌರ್ಮೆಂಟ್ ಅವರು ನಾವು ಅಷ್ಟೊಂದು ವ್ಯಾಲ್ಯೂಷನಲ್ಲಿ ಇಂಟರ್ನ್ಯಾಷನಲ್ ಜಿಂಕ್ ಬಿಸ್ನೆಸ್ನ ತಗೊಂಡು ಹಿಂದೂಸ್ತಾನ್ ಜಿಂಕ್ ಅಂಡರ್ನಲ್ಲಿರುವಂಥ ಕಂಪ್ಲೀಟ್ ಕ್ಯಾಶ್ನ ವೇದಾಂತ ಅವ್ರಿಗೆ ಕೊಡೋದಕ್ಕೆ ಗೌರ್ಮೆಂಟ್ ಅವರು ಪಾಸಿಟಿವ್ ಆಗಿ ಇಲ್ಲ ಅನ್ನೋ ಥರ ಅಪ್ಡೇಟ್ಸ್ ಬರ್ತಾ ಇರೋದು. ಈಗ ಈ $3 ಬಿಲಿಯನ್ ಡೀಲ್ನ ಕಂಪ್ಲೀಟ್ ಆಗಿಲ್ಲ ಅಂದರೆ ಅಪ್ಕಮಿಂಗ್ ಟೈಮ್ಸಲ್ಲಿ ವೇದಾಂತ ಅವರು ಪ್ರಮೋಟರ್ಸ್ ಕಂಪನಿ ವೇದಾಂತ ರಿಸೋರ್ಸಸ್ ಅವರು ಬಾಂಡ್ ಹೋಲ್ಡರ್ಸ್ಗೆ ಪೇ ಮಾಡಬೇಕಾಗಿರೋಂಥ ಹಣನ ಹೇಗೆ ಪೇ ಮಾಡ್ತಾರೆ ಅನ್ನೋ ಬರ್ತಿರೋಂಥ ಕ್ವಶನ್ಸಿಂದಾನೆ ಇವತ್ತು ಪೇರೆಂಟ್ ಕಂಪನಿ ರೈಸ್ ಮಾಡಿರೋಂಥ ಬಾಂಡ್ಸ್ ಇರುತ್ತಲ್ವಾ, ಅದರ ರಿಲೇಟೆಡ್ ಆಗಿ ಬಾಂಡ್ ಡೀಲ್ಸ್ ಬೆಳೆಯೋದು ಸ್ಟಾರ್ಟ್ ಆಗಿದೆ. ಗ್ರ್ಯಾಜುಯಲ್ ಆಗಿ ಬಾಂಡ್ ಡೀಲ್ಸ್ ಕಂಟಿನ್ಯೂಸ್ಲಿ ಬೆಳೀತಾ ಹೋಗ್ತಾನೆ ಇದೆ. ಸೊ ಬಾಂಡ್ಸ್ ಬಗ್ಗೆ ಐಡಿಯಾ ಇಲ್ಲ ಅವ್ರಿಗೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಇಫ್ ಇನ್ ಕೇಸು ನಾನೇನಾದರೂ ಹಣ ರೈಸ್ ಮಾಡಬೇಕಂತ ಅನ್ಕೊಂಡ್ರಿ, ನನ್ನ ಈಕ್ವಿಟಿ ನನ್ನ ಹತ್ರ ಇದೆ ಅಲ್ವಾ, ಆ ಶೇರ್ಸ್ನ ನಾನು ಪ್ಲೆಡ್ಜ್ ಮಾಡಿ ರೈಸ್ ಮಾಡ್ಬೋದು. ಅಥವಾ ನನ್ನ ಕಂಪನಿನ ನಮ್ಮವರು ಯಾರಾದರೂ ಸರಿ ನನ್ನ ಕಂಪನಿಗೆ ಸಂಬಂಧಿಸಿರುವ ಈ ಬಾಂಡ್ಸ್ನ ತಗೊಳ್ಳಿ, ನೀವು ಕೊಡ್ತಿರೋ ಅಂಥ ಪ್ರಿನ್ಸಿಪಲ್ಗೆ ಇಷ್ಟು ಪರ್ಸೆಂಟೇಜ್ನ ಪರ್ ಇಯರ್ ನಾನು ನಿಮಗೆ ಕೊಡ್ತೀನಿ ಅನ್ನೋ ಒಂದು ಕೂಪನ್ ರೇಟಿಂದ ಬಾಂಡ್ಸ್ನ ಇಶ್ಯೂ ಮಾಡ್ತಾರೆ. ಸೊ ಫಾರ್ ಸಿಂಪಲ್ ಆಗಿ ಹೇಳ್ತೀನಿ, ಈಗ ರೈಟ್ ನಾವು ಮಾರ್ಕೆಟ್ ಎಷ್ಟಿದೆ, 7% ಇಂಟ್ರೆಸ್ಟ್ ರೇಟ್ ರನ್ ಆಗ್ತಿದೆ ಅಲ್ವಾ ಪರ್ ಇಯರ್. ಸೊ ಯಾರಾದರೂ ನಾನು ಬಾಂಡ್ಸ್ ತಗೋತಾರಲ್ವ, ಆ್ಯನ್ಯುವಲಿ ನಾನು ನಿಮಗೆ 7% ಹತ್ರ ರಿಟರ್ನ್ಸ್ ಬರೋ ಥರ ನಾನು ನಿಮಗೆ ಇಂಟ್ರೆಸ್ಟ್ ಕೊಡ್ತಾ ಅಂಡು ಮೆಚುರಿಟಿ ಪಾಯಿಂಟ್ ಆಫ್ ಟೈಮ್ಗೆ ನಾನು ನಿಮಗೆ ಪ್ರಿನ್ಸಿಪಲ್ನ ಪೇ ಮಾಡ್ತೀನಿ ಅಂತ
ಬಾಂಡ್ಸ್ ಮೂಲಕ ಹಣನ ರೈಸ್ ಮಾಡಿದ್ದಾರೆ. ಮತ್ತೆ ಈಲ್ಡ್ಸ್ ಅಂದ್ರೆ ಏನು? ನನ್ನ ಬಾಂಡ್ಸ್ಗೆ ಒಳ್ಳೆ ವ್ಯಾಲ್ಯೂ ಇದೆ ಅಂತ ಅನ್ಕೊಳ್ಳೋಣ. ನನ್ನ ಬಾಂಡ್ಸ್ ಯಾರಾದ್ರೂ ಕಮ್ಮಿ ರೇಟ್ಗೆ ಕಮ್ಮಿ ಪ್ರೈಸ್ಗೆ ಮಾರ್ಕೆಟ್ ಅಲ್ಲಿ ಮಾರಲ್ಲ. ಆದ್ರೆ ಯಾರಾದ್ರೂ ನನ್ನ ಬಾಂಡ್ಸ್ಗೆ ವ್ಯಾಲ್ಯೂ ಇಲ್ಲ, ನಾನು ಅವರಿಗೆ ಬಾಂಡ್ಸ್ ಇಶ್ಯೂ ಮಾಡಿ ಹಣ ತಗೊಂಡಿದ್ದೇನಲ್ವಾ, ಅದನ್ನು ರೀಪೇ ಮಾಡ್ತೀನೋ ಇಲ್ವೋ ಅಂತ ಡೌಟ್ ಬರುತ್ತಲ್ವಾ, ಆವಾಗ ಭಯ ಬಿದ್ದವರು ಅವರ ವ್ಯಾಲ್ಯೂಗಂದ್ರೂ ಕಮ್ಮಿ ರೇಟ್ಗೆ ಮಾರ್ಕೆಟ್ ಅಲ್ಲಿ ಮಾರ್ಬಿಡ್ತಾರ ಅನ್ಕೊಳ್ಳೋಣ ಬಾಂಡ್ ಮಾರ್ಕೆಟ್ ಅಲ್ಲಿ. ಇದು ಎಕ್ಸಾಂಪಲ್ ಪರ್ಪಸ್ಗೋಸ್ಕರ ತಗೊಂಡಿರುವಂತ ನಂಬರ್. 100 ರೂಪೀಸ್ ಬಾಂಡ್ ವ್ಯಾಲ್ಯೂ ಇರುವಂತ ಬಾಂಡ್ ನ ಯಾರಾದ್ರೂ 70 ರೂಪೀಸ್ಗೆ ಸೆಲ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ನನ್ನ ಬಾಂಡ್ ವ್ಯಾಲ್ಯೂನ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಅಲ್ಲಿ 100 ರೂಪೀಸ್ ಅಲ್ವಾ, ಆದ್ರೆ ಈಗ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಆ ಬಾಂಡ್ಸ್ ನ 70 ರೂಪೀಸ್ಗೆ ಕೊಡ್ತೀನಿ ತಗೊಳ್ಳಿ ಅಂತ ಯಾರಾದ್ರೂ 70 ರೂಪೀಸ್ಗೆ ಸೇಲ್ ಮಾಡಿದ್ರೆ ತಗೊಂಡಿರೋರಿಗೆ ಅದು ಮೆಚುರಿಟಿ ಟೈಮ್ಗೆ ನಾನು 100 ರೂಪೀಸ್ ಪೇ ಮಾಡ್ತೀನಲ್ವಾ, ಮೀನ್ಸ್ ಅದಕ್ಕೆ ಅಡಿಷನಲ್ ಆಗಿ 30 ರೂಪೀಸ್ ಅವ್ರಿಗೆ ಬಂದಾಗ ಹಾಗೆ 70 ರೂಪೀಸ್ಗೆ 30 ರೂಪೀಸ್ ಅಂದ್ರೆ ನಿಯರ್ಲಿ 42% ಹತ್ರ ಈಲ್ಡ್ಸ್, ಮೀನ್ಸ್ 42% ಹತ್ರ ಅವ್ರಿಗೆ ರಿಟರ್ನ್ಸ್ ಗ್ಯಾರಂಟಿ ಬರುತ್ತೆ. ಸೊ ಈಲ್ಡ್ಸ್ ಬೆಳೀತಾ ಇದೆ ಅಂತ ಮೀನಿಂಗ್ ಅಂದ್ರೆ ಇರೋ ಪ್ರೈಸ್ ಅಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಿದ್ದಾರೆ ಅಂದ್ರೆ, ಅದರಿಂದ ಯಾರಾದ್ರೂ ರಿಸ್ಕ್ ಮಾಡಿ ಈಗ ನನ್ನ ಬಾಂಡ್ಸ್ ತಗೊಂತಾರಲ್ವಾ ಮೆಚುರಿಟಿ ಟೈಮ್ಗೆ ನಿಮ್ಗೆ ಟೋಟಲ್ ಹಣ ಅವರು ಪೇ ಮಾಡ್ತಾರಂತ ನಿಮ್ಗೆ ಜಾಸ್ತಿ ರಿಟರ್ನ್ಸ್ ಆರ್ ಜಾಸ್ತಿ ಈಲ್ಡ್ಸ್ ಬಂದಾಗ ಮೀನಿಂಗ್. ಸೊ ಈ ತರ ಸಿನಾರಿಯೋ ನಾವು ಪಾಸಿಟಿವ್ ಆಗಿ ನೋಡ್ಬೇಕಲ್ವಾ, ಅಂದ್ರೆ ಈಲ್ಡ್ಸ್ ಜಾಸ್ತಿ ಇದೆ ಅಂದ್ರೆ ಮೀನಿಂಗು ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅಲ್ವಾ. ಮತ್ತೆ ಏನಕ್ಕೆ ಬಾಂಡ್ಸ್ ತಗೋಬಹುದಲ್ವಾ ಅಂದ್ರೆ, ನಾವಿಲ್ಲಿ ಗಮನಿಸಬೇಕಾಗಿರೋದು ಈಲ್ಡ್ಸ್ ಜಾಸ್ತಿ ಇದೆ ಅಂದ್ರೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಆ ಮೆಚುರಿಟಿ ಪೀರಿಯಡ್ ಅಲ್ಲಿ ಎಷ್ಟು ಬರುತ್ತಲ್ವಾ ಅಷ್ಟು ಬರಲ್ಲ ಅಂತ ನಾವು ಗಮನಿಸಬೇಕಾಗಿದೆ. ಏನಕ್ಕೆ ಅವರು ಕಮ್ಮಿ ರೇಟ್ಗೆ ಸೇಲ್ ಮಾಡ್ತಾರೆ, ಅವರು ಕೊಟ್ಟಿರೋಂಥ ಪ್ರಿನ್ಸಿಪಲ್ ಅಮೌಂಟ್ ಬರಲ್ಲ ಅಂತ ಭಯ ಬಂದಾಗ ಮಾತ್ರನೇ. ಸೊ ಆ ಟೈಮಲ್ಲಿ ಈಲ್ಡ್ಸ್ ಈ ಥರ ಬೆಳೆಯುತ್ತೆ. ಆ ಬಾಂಡ್ಸ್ ಅನ್ನು ಇಶ್ಯೂ ಮಾಡೋ ಟೈಮಲ್ಲಿ ಎಷ್ಟು ಹೇಳಿದ್ರು 100 ರೂಪೀಸ್ಗೆ ಕೊಡ್ತೀವಿ ಅಂತ ನಾನು ಎಕ್ಸಾಂಪಲ್ ಅನ್ಕೊಂಡಿದ್ವಲ್ಲ, ಬಟ್ ಈಗ 100 ರೂಪೀಸೇ ಬರಲ್ಲ ಅಂದಾಗ ಏನ್ ಮಾಡ್ತಾರೆ, ಎಷ್ಟೋ ಅಷ್ಟಕ್ಕಾದ್ರೂ ನಾನು ಕಮ್ಮಿ ಬಂದರೂ ಪರವಾಗಿಲ್ಲ, ನನ್ನ ಪ್ರಿನ್ಸಿಪಲ್ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಂತ ಕಮ್ಮಿ ರೇಟ್ಗೆ ಮಾರ್ಬಿಡ್ತಾರಲ್ವಾ. ಬಂದಷ್ಟು ಬರಲಿ ಅಂತ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ನಾನು ಬೇರೆ ಆಪರ್ಚುನಿಟಿ ನೋಡ್ಕೊಂತೀನಿ ಅಂತ ಡಿಸ್ಕೌಂಟ್ ಅಲ್ಲಿ ಸೆಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗಲೇ ಬಾಂಡ್ ಈಲ್ಡ್ಸ್ ಬೆಳೆಯುತ್ತೆ. ಸೊ ಇನ್ ಸಿಂಪಲ್ ಟರ್ಮ್ಸ್ ಈಲ್ಡ್ಸ್ ಬೆಳೀತಾ ಇದೆ ಅಂದ್ರೆ ಆ ಬಾಂಡ್ಸ್ಗೆ ವ್ಯಾಲ್ಯೂ ಇಲ್ಲ ಅಂತ ಬಾಂಡ್ ಹೋಲ್ಡರ್ಸ್ಗೆ ಅನಿಸಿದಾಗ ಓಪನ್ ಮಾರ್ಕೆಟ್ ಅಲ್ಲಿ ಕಮ್ಮಿ ರೇಟ್ಗೆ ಸೆಲ್ ಮಾಡ್ತಾ ಇರೋದು. ಇದಕ್ಕೆ ಕಾರಣವಾಗ್ಲೇನೆ ಬಾಂಡ್ ಈಲ್ಡ್ಸ್ ಬೆಳೆಯುತ್ತೆ. ಸೊ ವೇದಾಂತ ಪೇರೆಂಟ್ ಕಂಪನಿ ವೇದಾಂತ ರಿಸೋರ್ಸ್ ಅವರು ತಗೊಂಡಿರೋಂಥ ಸಾಲ ಥ್ರೂ ಬಾಂಡ್ಸ್ ಮೂಲಕ ತಗೊಂಡಿರೋಂಥ ಸಾಲ ಆನ್ ಟೈಮ್ ಅಲ್ಲಿ ಹಣ ಕೊಡ್ತಾರೋ ಇಲ್ವೋ ಡಿಫಾಲ್ಟ್ ಆಗೋದಕ್ಕೆ ಚಾನ್ಸ್ ಇದೆ ಅಲ್ವಾ. ಅದರಿಂದ ಆ ರಿಸ್ಕ್ ಇಂದ ಆಚೆ ಬರೋದಕ್ಕೆ ಆ ಬಾಂಡ್ ಹೋಲ್ಡರ್ಸ್ ಕಮ್ಮಿ ಪ್ರೈಸ್ ನಲ್ಲಿ ಬಾಂಡ್ಸ್ ನ ಸೆಲ್ ಮಾಡ್ತಾ ಇರೋದು ಕಾರಣವಾಗ್ಲೇನೆ ಬಾಂಡ್ ಈಲ್ಡ್ಸ್ ಬೆಳೀತಾ ಇದೆ. ವೇದಾಂತ ರಿಸೋರ್ಸ್ ಅವರು ಬಾಂಡ್ಸ್ ಅನ್ನು ಸರ್ವ್ ಮಾಡಕ್ ಆಗಲ್ಲ, ಅವರು ಫೈನಾನ್ಷಿಯಲ್ ವೀಕ್ ಆಗಿದೆ ಅಂತ ಕಂಡೀಷನ್ ನ ಮಾರ್ಕೆಟ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕಾರಣನೇ ಇವತ್ತು ಸ್ಟಾಕ್ ಪ್ರೈಸ್ಗೆ ಮೇನ್ ಕಾರಣ. ಮೇನ್ ಇವರು ಡೆಟ್ ಮಾರ್ಕೆಟ್ ನಲ್ಲಿ ಇವರ ಬಾಂಡ್ ಮಾರ್ಕೆಟ್ ನಲ್ಲಿ ಇವರ ಇನೆಬಿಲಿಟಿ, ಇವರು ಹಣ ತಿರ್ಗಾ ಪೇ ಮಾಡಕ್ ಆಗತ್ತಾ ಇಲ್ವೋ ಅನ್ನೋ ಒಂದು ವೀಕ್ನೆಸ್ ಕಾಣಿಸ್ತಾ ಇರೋದು, ಆ ಬಾಂಡ್ ಈಲ್ಡ್ಸ್ ಈ ತರ ಬೆಳೀತಾ ಇರೋದು, ಇವರು ಡಿಫಾಲ್ಟ್ ಆಗ್ತಾರೆ ಅನ್ನೋ ಒಂದು ಡೌಟ್ ಇಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇವರು ಬಾಂಡ್ಸ್ಗೆ ಪೇ ಮಾಡಕ್ ಆಗದೆ ಡಿಫಾಲ್ಟ್ ಆಗ್ತಾ ಇದ್ರೆ ಇವರ ರೇಟಿಂಗ್ಸ್ ಎಲ್ಲ ಕೊಲಾಪ್ಸ್ ಆಗತ್ತೆ. ಅದರಿಂದಾನೇ ಇದು ಫೈನಾನ್ಷಿಯಲಿ ವೇದಾಂತನ ಕೊಲಾಪ್ಸ್ ಮಾಡತ್ತೆ ಅನ್ನೋ ಉದ್ದೇಶದಿಂದಾನೇ ಇವತ್ತು ಸ್ಟಾಕ್ ಪ್ರೈಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಬಾಂಡ್ ಈಲ್ಡ್ಸ್ ಅನ್ನು ಕಂಟಿನ್ಯೂಸ್ಲಿ ಬೆಳ್ತಿರುವಂತಹ ಸಂದರ್ಭದಲ್ಲಿ ಸ್ಟಾಕ್ ಪ್ರೈಸ್ ಮೇಲೆ ನಮಗಿದು ಇಂಪ್ಯಾಕ್ಟ್ ತೋರಿಸಿದೆ. ಬಟ್ ಇದರ ರಿಲೇಟೆಡ್ ಆಗಿ ವೇದಾಂತ ಅವರು ರೆಸ್ಪಾಂಡ್ ಆಗಿದ್ದಾರೆ. ಇದರ ರಿಲೇಟೆಡ್ ಆಗಿ ಬಾಂಡ್ ಪೇಮೆಂಟ್ಸ್ ನಾವು ಡಿಫಾಲ್ಟ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅವರೊಂದು ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇದೀವಿ. ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಈ ಬಾಂಡ್ಸ್ ರಿಲೇಟೆಡ್ ಆಗಿ ಅವರು ಯಾವುದಾದ್ರೂ ಹಣ ಪೇ ಮಾಡಬೇಕಾಗಿದೆ ಅಲ್ವಾ, ಅದು ಪೇ ಮಾಡೋದಕ್ಕೆ ನಾವು ಕಂಫರ್ಟಬಲ್ ಪೊಸಿಷನಲ್ಲಿ ಇದೀವಿ ಅನ್ನೋ ಥರ ವೇದಾಂತ ಸ್ಪೋಕ್ ಪರ್ಸನ್ಸು ಅಪ್ಡೇಟ್ಸ್ ಅಂತೂ ಮಾಡಿದ್ದಾರೆ. ಬಟ್ ಸ್ಟಿಲ್ ಮಾರ್ಕೆಟ್ ಅದನ್ನು ಬಿಲೀವ್ ಮಾಡ್ತಿಲ್ಲ. ಅದರಿಂದಾನೇ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಈ ಥರ ಲೋವರ್ ಸೈಡು ಎಂಡ್ ಆಗಿದೆ. ನೋಡಬೇಕು ಅಪ್ಕಮಿಂಗ್ ಟೈಮ್ಸಲ್ಲಿ ಇವರ ಬಾಂಡ್ ಪೇಮೆಂಟ್ಸು ಇವರು ಕ್ಲಿಯರ್ ಮಾಡ್ಕೊಳ್ತಾ ಇದ್ರೆ ಬಾಂಡ್ ಮಾರ್ಕೆಟಲ್ಲಿ ಇವ್ರ ರಿಲೇಟೆಡ್ ಆಗಿ ರೇಟಿಂಗ್ಸು ಇಂಪ್ಯಾಕ್ಟ್ ಆಗಲ್ಲ, ಕಾನ್ಫಿಡೆನ್ಸ್ ಹಾಗೇನೇ ಇರುತ್ತೆ, ಅದು ಸ್ಟಾಕ್ ಪ್ರೈಸ್ನಲ್ಲೂ ಸ್ಟೆಬಿಲೈಸ್ ಮಾಡುತ್ತೆ. ಅಲ್ಲ ಮಾರ್ಕೆಟ್ ಭಯ ಬಿದ್ದಂಗೆ ಮಾರ್ಕೆಟ್ನಲ್ಲಿರುವಂಥ ಫಿಯರ್ಸ್ಗೆ ಅನುಗುಣವಾಗಲೇ ಇವರು ಪೇಮೆಂಟ್ ಮಾಡಿಲ್ಲ ಅಂದರೆ ಡಿಫಾಲ್ಟ್ ಆಗ್ತಾ ಇದ್ರೆ ರೇಟಿಂಗ್ಸು ಡೌನ್ ಆಗುತ್ತೆ ಅಂಡ್ ಫರ್ದರ್ ಆಗಿನೂ ಬಾಂಡ್ ಈಲ್ಡ್ಸು ಬೆಳೆಯುತ್ತೆ. ಅಂದರೆ ಇದು ಫರ್ದರ್ ಆಗಿ ವೇದಾಂತ ಸ್ಟಾಕ್ ಪ್ರೈಸ್ನಲ್ಲೂ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಅಪ್ಕಮಿಂಗ್ ಟೈಮ್ಸಲ್ಲಿ ಇವರ ಬಾಂಡ್ ಪೇಮೆಂಟ್ ರೀಪೇಮೆಂಟು ಇವರು ಆನ್ ಟೈಮ್ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದು ವೇದಾಂತ ಸ್ಟಾಕ್ ಪ್ರೈಸ್ ರಿಲೇಟೆಡ್ ಆಗಿ ಸ್ಟೇಬಲ್ ಫ್ಯಾಕ್ಟರ್ ಆಗಿ ನೋಡಬೇಕು. ಅವ್ರು ಮಾಡಿಲ್ಲ ಅಂದರೆ ಅದು ಸ್ಟಾಕ್ ಪ್ರೈಸ್ ಫರ್ದರ್ ಆಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡೋ ವಿಷಯನ ನಾವು ಜ್ಞಾಪಕ ಇಟ್ಕೋಬೇಕು. ಅಂಡ್ ಇಫ್ ಇನ್ ಕೇಸ್ ಇನ್ ಬಿಟ್ವೀನ್ ವೇದಾಂತ ಅವರು ಇಂಟರ್ನ್ಯಾಷನಲ್ ಜಿಂಕ್ ಬಿಸ್ನೆಸ್ ಹಿಂದೂಸ್ತಾನ್ ಜಿಂಕ್ನ ಅವರು ತಗೊಳ್ತಾ ಇರೋದಕ್ಕೆ ಗೌರ್ಮೆಂಟ್ ಏನಾದರೂ ಅಪೋಸ್ ಮಾಡುತ್ತೆ ಅಂತ ಅಪ್ಡೇಟ್ಸ್ ಬರ್ತಿದೆ ಅಲ್ವಾ. ಇಫ್ ಇನ್ ಕೇಸ್ ಗೌರ್ಮೆಂಟಿಂದ ಪಾಸಿಟಿವ್ ಸಿಗ್ನಲ್ ಏನಾದರೂ ಬರ್ತಾ ಇದ್ರೆ ಅದೂ ವೇದಾಂತ ರಿಲೇಟೆಡ್ ಆಗಿ ನಾವು ಒಂದು ಬಿಗ್ ಪಾಸಿಟಿವ್ ಆಗಿ ನೋಡಬಹುದು. ಬಿಕಾಸ್ ಆ ಡೀಲ್ ಏನಾದರೂ ಮುಂದಕ್ಕೆ ಹೋದ್ರೆ ವೇದಾಂತ ಅವ್ರಿಗೆ $3 ಬಿಲಿಯನ್ ಹತ್ರ ಕ್ಯಾಶ್ ಬರುತ್ತೆ. ಅದರಿಂದ ಇದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಆಲ್ಮೋಸ್ಟ್ FY23 ಮೋಸ್ಟ್ ಆಫ್ ದಿ FY24 ಬಾಂಡ್ ಪೇಮೆಂಟ್ಸ್ ಇವರು ಸರ್ವ್ ಮಾಡೋಕ್ಕೆ ಆಗತ್ತೆ. ಅದರಿಂದ ಆ ಡೀಲ್ ಮುಂದಕ್ಕೆ ಹೋಗ್ತಾ ಇರೋದು ಒಂದು ಬಿಗ್ ಪಾಸಿಟಿವ್. ಸೊ ಅದರಿಂದ ವೇದಾಂತ ಶೇರ್ ಹೋಲ್ಡರ್ಸು ಆ ಡೀಲ್ ರಿಲೇಟೆಡ್ ಆಗಿ ಯಾವ ಥರ ಅಪ್ಡೇಟ್ಸ್ ಬರ್ತಿದ್ರು ನಾವು ಕ್ಲೋಸ್ ಆಗಿ ಟ್ರ್ಯಾಕ್ ಮಾಡಬೇಕಾಗತ್ತೆ. ಸೊ ಈ ಥರ ಅನ್ಸರ್ಟನಿಟಿ ಇರ್ತಾ ಇರೋದು ಅದಾನಿ ಆದಮೇಲೆ ಫೋಕಸಲ್ಲಿ ಬರ್ತಿರೋಂಥ ಇನ್ನೊಂದು ಸ್ಟಾಕು
ವೇದಾಂತ ಅಂತ ಅದಾನಿಲಿರುವಂಥ ಡೆಟ್ ಇಶ್ಯೂಸು ಇಲ್ಲೂ ಇದೆ, ಇವ್ರೂ ಮತ್ತೆ ರೀಪೇ ಮಾಡಕ್ ಆಗತ್ತಾ ಇಲ್ವಾ ಅನ್ನೋದು ಅದಾನಿ ಕಂಪನೀಸ್ಗೆ ರಿಲೇಟ್ ಮಾಡ್ತಾ ಅನದರ್ ಸ್ಟಾಕ್ ಅನ್ನೋ ಥರ ನಮಗೆ ಅಪ್ಡೇಟ್ಸ್ ಕಾಣಿಸ್ತಾ ಇರೋದು ಫರ್ದರ್ ಆಗಿ ಸ್ಟಾಕ್ ಪ್ರೈಸ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡ್ತಿದೆ. ಬಟ್ ಮ್ಯಾನೇಜ್ಮೆಂಟು ಕಾನ್ಫಿಡೆಂಟ್ ಆಗಿ ಆಚೆ ಬಂದು ನಾವು ಎಲ್ಲ ಕ್ಲಿಯರ್ ಮಾಡ್ಕೋಬಹುದು ಅಂತ ಕಾನ್ಫಿಡೆಂಟ್ ಆಗೇ ಇದ್ದಾರೆ. ಆದರೆ ಮಾರ್ಕೆಟ್ ಸ್ಟಿಲ್ ಇದನ್ನು ಬಿಲೀವ್ ಮಾಡ್ತಿರೋ ಥರ ಕಾಣಿಸ್ತೇ ಇಲ್ಲ. ಸ್ಟಿಲ್ ಸ್ಟಾಕ್ ಪ್ರೈಸು ಡೌನ್ ಆಗ್ತಾ ಇರೋದು, ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರುವಂಥ ಫಾಲ್ಗೆ ಈ ಅನುಮಾನ ಎಲ್ಲಾನು ಈ ಸ್ಟಾಕ್ ರಿಲೇಟೆಡ್ ಆಗಿ ಫ್ಯೂಚರ್ ಡೆಟ್ ಸರ್ವಿಂಗ್ ರಿಲೇಟೆಡ್ ಆಗಿ ಕ್ರಿಯೇಟ್ ಆಗ್ತಿದೆ. ಮತ್ತೆ ಮ್ಯಾನೇಜ್ಮೆಂಟು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಎಕ್ಸ್ಟರ್ನಲ್ ಫಂಡಿಂಗ್ ಥ್ರೂ ಅದರ್ ಡೀಲ್ ಮೂಲಕ ಹಣನ ರೈಸ್ ಮಾಡಿ ಡೆಟ್ ನ ಸರ್ವ್ ಮಾಡ್ತಾ ಇದ್ರೆ ಇನ್ವೆಸ್ಟರ್ಸ್ ಕಮ್ಯುನಿಟಿ ರೈಸ್ ಆಗ್ತಿರುವಂಥ ನೆಗೆಟಿವ್ ಕ್ವಶನ್ಸ್ಗೆ ಆನ್ಸರ್ ಸಿಗತ್ತೆ. ನೋಡಬೇಕು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇವರು ಡೆಟ್ ನ ಹೇಗೆ ಪೇ ಮಾಡ್ತಾರೆ, ಸ್ಟಾಕ್ ರಿಲೇಟೆಡ್ ಆಗಿ ಇನ್ವೆಸ್ಟ್ ಮಾಡಿರೋಂಥ ಇನ್ವೆಸ್ಟರ್ಸ್ ಟ್ರ್ಯಾಕ್ ಮಾಡಬೇಕಾಗತ್ತೆ. ಇದು ಫ್ರೆಂಡ್ಸ್ ವೇದಾಂತ ಸ್ಟಾಕ್ ಫಾಲ್ಗೆ ಬಿಹೈಂಡ್ ಇರುವಂಥ ಕಂಪ್ಲೀಟ್ ಸ್ಟೋರಿ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.